ವೈ ಡು ಯು ಸೆಲೆಕ್ಟ್ ಸಚ್ ರೋಲ್ಸ್? ನಾನು ಐ ಆಮ್ ಟೋಲ್ಡ್, ನಾನು ಐ ಆಮ್ ನಾಟ್ ಎ ಗ್ರೇಟ್ ಮೂವಿ ಇದು ಅಂತೇನಲ್ಲ, ನಂದು ಇಲ್ಲದೆ ಇರಬಹುದು, ಬಟ್ ಐ ಕೀಪ್ ಎನ್ ಐ ಅದರ ಮೇಲೆ ಇಟ್ಕೋತೀನಿ. ಇಂಡಸ್ಟ್ರಿ ಮೇಲೆ ನಾನು ಕಣ್ಣಿಟ್ಕೊಳ್ಳೋ ರೀಸನ್ ಈಸ್ ಸಿಂಪಲ್. ವರ್ಷಕ್ಕೆ ಒಂದೊಂದು ಮೂವಿ, ವರ್ಷಕ್ಕೆ 2 ಮೂವಿ, ಕನ್ನಡ ಮೂವಿಗಳು ಕ್ಲಿಕ್ ಆಗಬೇಕು. ಒಂದು 8-10 ಫ್ಲಾಪ್ ಆಗಲಿ, ಇಟ್ಸ್ ಓಕೆ. ಅದು ಈ ಕ್ಲಿಕ್ ಆಗಿರೋದ್ರಿಂದ ಈ ಫ್ಲಾಪ್ ಆಗಿದ್ದು ಜೀವಂತವಾಗಿಡತ್ವೆ ಇಂಡಸ್ಟ್ರಿನ. ನಾನು ಐ ಆಮ್ ಟೋಲ್ಡ್ ಯು ಸೆಲೆಕ್ಟ್ ಸಚ್ ಸಿಮಿಲರ್ ರೋಲ್ಸ್ ಒಂದು ಸ್ವಲ್ಪ ಅಂತ. ಏನಕ್ಕದು ಅಂದರೆ ಏನು ನೀವು ಕಮ್ಯುನಿಸ್ಟಾ? ಸರ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ಯಾವನೋ ಗೊತ್ತು, ನನಗೇನು ಗೊತ್ತು. ನಾನು ಮಿಡಲ್ ಕ್ಲಾಸಿಂದನೇ ಬಂದಿರೋ, ನನಗೆ ಆ ಥರದ ಕಥೆಗಳು ಕೇಳಿದಾಗ. ವಾಟ್ಸ್ ಯುವರ್ ಫಾದರ್? ಟೀಚರ್ ಸರ್, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು ನಮ್ಮ ತಂದೆ. ಇವಾಗ ರಿಟೈರ್ಡ್ ಟೀಚರ್, ರೈತರು ಊರಲ್ಲಿ. ಸೊ ನಾನು ಮಿಡಲ್ ಕ್ಲಾಸಿಂದನೇ ಬಂದವನು. ಅರಸೀಕೆರೆಯಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, ಅಲ್ಲಿ ಕೂತಾಗ LIG MIG ಅಂತೆಲ್ಲ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಒಂದು ಮನೆ ಇರೋದು ಅಂತ, ಅಲ್ಲಿ ನಮ್ಮ ದೊಡ್ಡಪ್ಪನ ಮನೇಲಿ ಇದ್ಕೊಂಡು ಓದ್ಕೊಂಡು ಹಾಗೆ ಬಂದಿದ್ದ. ಅದಾದಮೇಲೆ ಮೈಸೂರಿಗೆ ಬಂದು ಹಾಸ್ಟೆಲಲ್ಲಿ ಇದ್ಕೊಂಡು ಓದ್ಕೊಂಡು, ಸೊ ಹಾಗೆ ಬಂದಿದ್ದೆ ನಾನು. ನನಗೆ ಮಿಡಲ್ ಕ್ಲಾಸ್ ಕಥೆಗಳು ಕೇಳಿದಾಗ ಅದು ತುಂಬ ಕನೆಕ್ಟ್ ಆಗುತ್ತೆ. ರತ್ನದ ಪ್ರಪಂಚ ಅಥವಾ ಬಡವರ ಅದೇ ನಾನು ಕೇಳಿದೆ ಆ ಫಿಲಮಲ್ಲಿ. ಸೊ ಅಂದರೆ ಅಷ್ಟು ಜನನಾಗಲೇ ಪರಮವ್ರು ಹೇಳ್ದಂಗೆ ಅಷ್ಟು ಜನನ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ. ಆಮೇಲೆ ಜೊತೆಗೆ ನನ್ನ ಬದುಕಿನ ಎಷ್ಟೋ ಫೇಸ್ಗಳನ್ನ ಮತ್ತೆ ರಿವಿಸಿಟ್ ಮಾಡ್ದಂಗೆ ಇರುತ್ತದು. ಆಮೇಲೆ ಬದುಕಿಗೆ ಹತ್ತಿರವಾಗಿರೋ ಕತೆ ಹೇಳ್ದಂಗೆ ಅನಿಸುತ್ತೆ. ಆ್ಯಂಡ್ ಆ ಮಿಡಲ್ ಕ್ಲಾಸ್ ವ್ಯಾಲ್ಯೂಸು, ಎಮೋಷನ್ಸ್ ಎಲ್ಲ ಅದು ಕೇಳಿದಾಗ ತುಂಬ ತಟ್ಟುತ್ತೆ. ಅದಕ್ಕೆ ಆ ಥರದ ಕತೆ ಕೇಳಿದಾಗ ಮಾಡೋಣ ಅಂತ. ದೂರದೃಷ್ಟಿಯಿಂದ ಈ ಪ್ಲ್ಯಾನ್ ಇಲ್ಲ ತಾನೇ? ಇಲ್ಲ ಸರ್, ಖಂಡಿತ ದೂರದೃಷ್ಟಿ ಖಂಡಿತ ಇಲ್ಲ. ಅದೇನೋ ನನ್ನ ಸುತ್ತ ಏನೋ ಒಂದೆಲ್ಲ ಬಿಲ್ಡ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸರ್. ಆ ಥರದ್ದೆಲ್ಲ ಏನಿಲ್ಲ. ಏನದೆ ಯಾರೋ ಹೇಳ್ತಿದ್ರು? ಅಲ್ಲ, ನೀವು ಆಗಲೇ ಏನೋ ಹೇಳಲ್ಲ, ಆ ಥರ ನಾನು ಹೇಳ್ತಿರೋ ಏನು ಆಗಲೇ ಈಗಲೂ ಏನು ದೊಡ್ಡ ಸೀಕ್ರೆಟ್ ಇಂಟರ್ನ್ಯಾಷನಲ್? ನಾನೊಬ್ಬ ಕೊಕೊಕೋಲಾ ಫಾರ್ಮೇಷನ್ ಸೀಕ್ರೆಟ್ ಅದು. ನಾನೊಬ್ಬ ಕಲಾವಿದ. ನನಗೆ ನಾನು ಸಿನಿಮಾಗಳು ಮಾಡೋಕ್ಕೆ ಅಂತ ಬಂದಿರೋನು. ಈ ಸಿನಿಮಾದಲ್ಲಿ ತುಂಬ ಕನಸು ಕಟ್ಕೊಂಡ್ಬಂದಿರೋನು. ಇಷ್ಟು ವರ್ಷದಿಂದ ಬಂದು ಒಂದು ಆ್ಯಕ್ಟ್ರಾಗಿ ಒಂದು ಬದುಕು ಕಟ್ಕೊಂಡಿದ್ದೀನಿ, ನಿರ್ಮಾಣ ಮಾಡ್ತಾಯಿದ್ದೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲೇ ತುಂಬ ಒಂದಿಷ್ಟು ವಿಷನ್ಗಳು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ಅದಾಗಿರೋಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಸುತ್ತ ಇರೋರಿಗೆ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಪರಮವ್ರಿಗೆ ಗೊತ್ತು, ನನ್ನನ್ನು ಹತ್ತಿರದಿಂದ ನೋಡಿರೋರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು.